ಅವರೇ ಈ ಸುಪಾರಿ ಕೊಟ್ಟಿದ್ದು. ಅದೇಗ್ ಸಾಧ್ಯ? ಅವನ್ ಜೈಲಲ್ಲಿದ್ದಾನಲ್ವಾ? ಅರೆ ಯಾಕೆ ಸಾಧ್ಯ ಇಲ್ಲ ಕಾತಿ? ಜೈಲಲ್ಲಿರೋರು ಹೊರಗಡೆ ಇರೋರನ್ನ ಸಾಯಿಸೋದಕ್ಕಾಗೋದಿಲ್ವಾ? ಹ ನೋಡು ಕಾತಿ, ಅದೇನಾಗಿದೆ ಗೊತ್ತಾ, ಕೆಲವು ದಿನಗಳ ಹಿಂದೆ ಜೈಲಿಂದ ಒಬ್ಬ ರಿಲೀಸ್ ಆಗಿದ್ದಾನೆ. ಅವನು ರಘುಪತಿ ಗೊತ್ತಿರೋನು. ಆ ರಘುಪತಿ ಮಾವನ ಕೊಲ್ಸೋದಕ್ಕೆ ಸುಪಾರಿ ಕೊಡಿಸಿದ್ದಾನೆ. ಅವನು ಇವನ ಮೂಲಕ ವಿಷ ಹಾಕ್ಸಿದ್ದಾನೆ. ಏನ್ ಗೊತ್ತಾಕತಿ, ಈ ಇಡಿಯಟ್ಟು ಆವತ್ತೇ ನನ್ನ ಕೈಲಿ ವಿಷದ ಬಾಟ್ಲನ್ನ ಕೊಟ್ಟು ಕೂಡಿಸೋದಕ್ಕೆ ರೆಡಿ ಆಗಿದ್ದ. ಲಕ್ಕಿಲಿ ನೀನವತ್ತು ಆ ಬಾಟ್ಲನ್ನ ಎಸೆದ್ಯಲ್ಲ, ಅದಾದ್ಮೇಲೆ ಇವನೇ ಬೇರೆ ಟಾಕ್ಸಿನೇಟೆಡ್ ವಿಷನ ಬೆರೆಸಿ ಮಾವನ್ಗೆ ಕುಡಿಸಿದಾನೆ. ಅಯ್ಯೋ ಪಾಪಿ, ನಮ್ಮಪ್ಪ ನಿಂಗೇನೋ ಮಾಡಿದ್ರು. ಯಾಕೋ ದುಡ್ಡುಗೋಸ್ಕರ ಅವ್ರಿಗೆ ವಿಷ ಬೆರೆಸ್ದೆ? ಯಾಕೋ ಯಾಕೋ ಯಾಕೆ? ಕಾತಿ ಕಾತಿ ಕಾತಿ, ನಮ್ಮಪ್ಪ ಆದ್ರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಕೂಲ್ ಡೌನ್ ಕಾತಿ, ನಾನು ಇವನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ಡೋಂಟ್ ವರಿ. ಅರೆ, ತೇಜು ಹಾಸ್ಪಿಟ್ಲಿಂದ ಫೋನ್ ಮಾಡ್ತಾ ಇದ್ದಾನೆ. ಹಾ ತೇಜು. ಹಲೋ ಪ್ರಬಲ. ಕಾತಿ ಎಲ್ಲಿದ್ಯಾ ನೀನು? ಫೋನ್ ಯಾಕೆ ಪಿಕ್ ಮಾಡಲಿಲ್ಲ? ಅಯ್ಯೋ, ನನ್ನ ಕಾರಲ್ಲಿದೆ. ಏನ್ ವಿಷಯ ಅಂತ ಫಸ್ಟ್ ಹೇಳು. ಇಲ್ಲಿ ಅಪ್ಪನಿಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ. ಡಾಕ್ಟರ್ಗಳು ಆಗಲ್ಲ ಅಂತ ಹೇಳ್ಬಿಟ್ರು.